ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮಧು ವ್ಲಾಗ್. ಇದು ಬಂದು ಒಂದು ಸ್ಕ್ರಬ್ ಐಟಮ್. ಅಂದರೆ ನಾನು ಇದು ಮನೆ ಒಳಗೆ ಪ್ರಿಪೇರ್ ಮಾಡ್ಕೊಂಡಿರೋವಂಥದ್ದು. ನಾನು ಆಲ್ಮೋಸ್ಟ್ ಮನೆ ಒಳಗಿಂದ ಏನಂದ್ರೆ ಈ ಸೌಂದರ್ಯವರ್ಧಕಗಳನ್ನು ರೆಡಿ ಮಾಡ್ಕೋತೀನಿ. ಅಕ್ಕಿ ಹಿಟ್ಟು, ಆಮೇಲೆ ಈ ಪಪಾಯ ಸ್ಕ್ರಬ್ಬು, ಆಮೇಲೆ ಈ ಕಲ್ಲಂಗಡಿ ಪೇಸ್ಟ್ ಪ್ಯಾಕು, ಸೌಂತಿಕಾಯಿ ಪೇಸ್ಟ್ ಪ್ಯಾಕು, ಈ ಥರದ್ದೆಲ್ಲ ನಾನು ಹೊರಗಿಂದು ಯೂಸ್ ಮಾಡೋದು ಆದಷ್ಟು ಕಡಿಮೆನ. ನಾನು ಹೈಸ್ಕೂಲ್ ಇರುವಾಗಿಂದನೂ ಕೂಡ ಮನೆಯೊಳಗಿಂದನೇ ಯೂಸ್ ಮಾಡ್ಕೋತಾ ಬಂದೀನಿ. ಇದು ಏನೈತೆ ನಿಮ್ಗೆ ಏನಾದರೂ ಕೂತಲಿದ್ರೆ ಕಮೆಂಟ್ ಹಾಕಿರಿ. ಮುಂದಿನ ವೀಡಿಯೋದಾಗ ಇದು ಏನೈತಿ, ನಾನು ಏನೆಲ್ಲ ಹಾಕಿ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ಆದಮೇಲೆ ಇವತ್ತು ಸ್ಯಾಟರ್ಡೇ, ಸೊ ಹುಡುಗರು ಸ್ಕೂಲಿಗೆ ಹೊಂಟಿದ್ದು, ಹಾಗಾಗಿ ಅವ್ರಿಗೆ ನಾಷ್ಟಕ್ಕೆ ಪ್ರಿಪೇರ್ ಮಾಡಿ ಅವ್ರಿಗೆ ಹೊರಗೆ ಹಾಕಿದೆ. ಮಧ್ಯಾಹ್ನ ಅಡುಗೆನ ಸಿಂಪಲ್ಲಾಗಿ ಬಾಜಿ ಅದು ಇದು ಅಂತ ಮಾಡಿದೆ. ಸೊ ಅದನ್ನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ, ನಿಮಗೆ ನೋಡೋರಿಗೆ ಬೋರ್ ಆಗಬಾರ್ದು ಅಂತ ಹೇಳಿ. ಇದು ಮುಗಿಸ್ಕೊಂಡು ನಾಳೆ ಸಂಡೇ ಅದ, ಸೊ ಏನಾರು ಒಂದು ನಾಷ್ಟಕ್ಕೆ ಮಾಡ್ಕೋಬೇಕಂತ ಹೇಳಿ ಈ ಅಕ್ಕಿನ ನೆನೆ ಹಾಕತ್ತಿದ್ದೆ. ಅಂದರೆ ಇದು ದೋಸೆಗಾಗಿ ಮಾಡ್ಕೋತಿರೋಂಥ ಪ್ರಿಪರೇಷನ್. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಯೊಳಗೆ ಸ್ವಲ್ಪ ಅದು ಇದು ಏನಾದರೂ ಇರೋದನ್ನು ರೆಡಿ ಮಾಡ್ಕೋಬೇಕು. ಅಂದ್ರೆ ನಂದು ಪ್ಯಾಕಿಂಗ್ ಅಂದರೆ ಪೆಂಡಿಂಗ್ ಕೆಲಸ ಹೊಳೆಯೋದು ಇತ್ತಂದ್ರೆ, ಸೊ ಇವತ್ತು ಹುಡುಗರು ಮನೆಯಾಗ ಇರ್ತಾವೆ, ನಮ್ಮ ಐರಾನ್ ತೊಗೊಳಕ್ಕಂಥೇಳಿ ಇವತ್ತು ನಾನು ಸ್ವಲ್ಪ ತೆಲುಗುಮ್ ಕವರ್ನ ರೆಡಿ ಮಾಡ್ಕೊಂಡೆ. ಈ ದಿಂಬಿನ ಕವರು, ಮನೆಗೆ ಕರ್ಟನ್ಸು, ಗಾದಿಗೆ ಕವರ್ಸು ಆದಷ್ಟು ನಾವು ಮನೆ ಒಳಗೆ ಪ್ರಿಪೇರ್ ಮಾಡ್ಕೋತೀವಿ. ಅಂದರೆ ಇಷ್ಟವಾಗಿರೋಂಥ ಬಟ್ಟೆನ ತಂದು ಹೊಳೆದು ನಾವು ಹಾಕ್ಕೊಳ್ಳೋದ್ರಿಂದ ಚೆಂದ ಅನಿಸುತ್ತಲ್ಲ. ಸೊ ಡನ್. ಇದು ಆದಮೇಲೆ ಟೀ ಟೈಮ್ನಾಗ ನಮ್ಮ ಐರಿಗೊಂದು ಸ್ವಲ್ಪ ಸ್ನ್ಯಾಕ್ಸ್ನ ತಿನ್ನಿಸಿದೆ. ಅವಳಿಗೆ ಸ್ವಲ್ಪ ಸಾಯಂಕಾಲ ಏನಾದರೂ ಕೊಟ್ಟರೆ ನನಗೆ ಅಡುಗೆ ಮಾಡೋಕ್ಕೆ ಮುಂದೆ ಹಾದಿ ಬಿಡ್ತಾಳೆ, ಇಲ್ಲಾಂದ್ರೆ ಆಕೆ ನನಗೇನು ಮಾಡೋಕ್ಕೆ ಕೊಡೋಂಗಿಲ್ಲ. ಸೊ ಬ್ಯಾಸಿ ಅಂತೂ ಸಿಕ್ಕಾಪಟ್ಟಿ ಚಾಲೂ ಆಗೈತೆ ರೀ ನಮ್ಮ ಸೈಡ್. ಸೊ ಹಾಗಾಗಿ ನನ್ನ ದೊಡ್ಡ ಮಗಳು ಸ್ವಲ್ಪ ಕುಲ್ಲರ್ನ ಕ್ಲೀನ್ ಮಾಡ್ತಾಳೆ. ಸೊ ಇದು ನಾನು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು.